ನೋಡಿರಿ, ಬೇಕರಿಯಲ್ಲಿ ಸಿಗುವಂತಹ ಬ್ರೆಡ್ ಟೋಸ್ಟ್ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ಬೋದು. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬಂದುಬಿಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ, ಇವತ್ತು ಯಾವ ಥರ ಟೋಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ನೋಡ್ಕೊಂಡು ಬಂದುಬಿಡೋಣ. ಇಲ್ಲಿ ನೋಡಿ, ನಾನು 4 ಬ್ರೆಡ್ ತೊಗೊಂಡಿದ್ದೀನಿ. ಟೋಸ್ಟ್ ಮಾಡೋದಕ್ಕೆ 4 ಬ್ರೆಡ್ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ ಇದು. ನೀವು ಬೇಕರಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಇವಾಗ ನೋಡಿ, ಇದಕ್ಕೆ ನಾವು ಮಸಾಲ ಮಾಡ್ಕೋಬೇಕು. ಮೊದಲು ಒಂದು ಬಾಣಲೆಯಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದಲ್ವ ನಾನು, ಈಗ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಿ ನಾವು ಮಸಾಲ ಮಾಡ್ಕೋಬೇಕು. ಅಂದರೆ ಪಲ್ಯ ಮಾಡ್ಕೋಬೇಕು. ಟೋಸ್ಟ್ ಒಳಗೆ ಹಾಕೋದಕ್ಕೆ ರೆಡಿ ಮಾಡ್ಕೋಬೇಕು ನಾವೀಗ ಮಸಾಲನ. ಇವಾಗ ನೋಡಿ, ಈರುಳ್ಳಿ ಹಾಕೋತಾ ಇದ್ದೇನೆ ನೋಡಿ. ಈರುಳ್ಳಿ ಹಾಕೋಬೇಕು, ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಬೇಕು, 1 ಕ್ಯಾರೆಟ್ ಹಾಕೋಬೇಕು. ನೀವಿದ್ದರೆ ಎಲ್ಲದೂ ಹಾಕೋಬೋದು. ಹೂಕೋಸು ಹಾಕೋಬೋದು, ಮತ್ತು ಹಸಿ ಬಟಾಣಿ ಕಾಳು ಇದ್ದರೆ ಹಾಕೋಬೋದು. ನಾನಿಲ್ಲಿ ಇವಿಷ್ಟೇ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ಜೀರಿಗೆ, ಸಾಸಿವೆ ಕಾಳು ಮತ್ತು ದೊಡ್ಡ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಈ ಥರ ಉದ್ದನಾಗಿ ಹೆಚ್ಚಿ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟು ಸಹ ಈ ಥರ ಉದ್ದನಾಗಿ ಹೆಚ್ಚಿ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲದನ್ನು ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಹಾಕೋಬೇಕು ನೋಡಿ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಟೋಸ್ಟ್ ಸಖತ್ತಾಗೆ ಬರುತ್ತೆ. ಬ್ರೆಡ್ ಇದ್ದರೆ ಸಾಕು. ಬ್ರೆಡ್ಡು ಒಂದು ಸ್ವಲ್ಪ ತುಪ್ಪದಲ್ಲೇ ನಾವು ಬ್ರೆಡ್ಡ ಹುರ್ಕೋಬೇಕು ನೋಡಿರಿ. ಅದಕ್ಕೆ ಹೇಳ್ತಾ ಇದ್ರಿ, ಸ್ವಲ್ಪ ತುಪ್ಪ ಬೇಕಾಗ್ತದೆ ನೋಡಿ. ಇವಾಗ ನೀಟಾಗಿ ಹುರ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೇಯಬೇಕಲ್ವ ಇದು ಪಲ್ಯ, ಹಾಗಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಪಲ್ಯ ಬೆಂದಾದಮೇಲೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಿ ನೋಡಿ. ಎಲ್ಲ ಪಲ್ಯ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ನೋಡಿ, ಹೇಳ್ತಾ ಇದ್ದೀನಿ. ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಟರ್ಮರಿಕ್ ಇವನ್ನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಪಲ್ಯ. ನೀವು ಈರುಳ್ಳಿ ಪಲ್ಯ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೇ ಥರನೇ ಇದನ್ನು ಬೇಯಿಸ್ಕೋಬೇಕು. ಆದರೆ ಇಲ್ಲಿ ಎಲ್ಲ ವೆಜಿಟೇಬಲ್ ಹಾಕಿದ್ದೀನಿ. ನೀವು ಮನೇಲಿರುವಂಥ ಎಲ್ಲ ವೆಜಿಟೇಬಲ್ ಹಾಕಿಬಿಟ್ಟು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇದನ್ನು ನೀಟಾಗಿ ಬೆಂದಾದಮೇಲೆ ನಾವು ಇದಕ್ಕೆ ಆಮೇಲೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣನ್ನು ಹಿಂಡಿದರೆ ಇದು ಪಲ್ಯ ರೆಡಿ ಆಗಿಬಿಡುತ್ತೆ ಬೇಗ ನೋಡಿ. ಈಗ ಇದನ್ನು ನಾನು ಬೇಯಕ್ಕೆ ಇಟ್ಬಿಡ್ತೀನಿ. ಇವಾಗ ನೋಡಿ, ಇದು ನೀಟಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣನ್ನು ಹಿಂಡಿಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಾ ನನಗೆ ಹೌದಕ್ಕ ಅಂತೇಳಿ. ನಾವು ಮನೇಲೇ ಯಾಕೆ ಮಾಡ್ಕೊಡ್ಬಾರ್ದು ಮಕ್ಕಳಿಗೆ ಈ ಸ್ನ್ಯಾಕ್ಸ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡುವಂಥ ರೆಸಿಪಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋದಾಗ ಏನಾಯಿತು ಕ್ಷಮೆ ಇರಲಿ ಅಂತಲೂ ಕೇಳ್ತೀನಿ. ಇವಾಗ ಇನ್ನೊಂದು ಈ ಕಡೆ ನೋಡಿರಿ, ದೋಸೆ ಹಂಚು ಇಟ್ಕೊಂಡಿದ್ದೆ. ದೋಸೆ ಹಂಚಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನೀವು ಬ್ರೆಡ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಕಲರು ಬೇರೆ ಕಲರ್ ಬರೋವರೆಗೂ ಸ್ವಲ್ಪ ಆ ಕಡೆ ಈ ಕಡೆ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕಲರ್ ಚೇಂಜ್ ಆದ್ಮೇಲೆ ತೆಗೆದುಬಿಡಿ. ನೀವು ತುಪ್ಪ ಇಲ್ಲ ಅನ್ನೋರು ಸ್ವಲ್ಪ ಎಣ್ಣೆನ ಹಾಕ್ಕೋಬೋದು. ತುಪ್ಪ ಇಲ್ಲ ಬೆಣ್ಣೆನೂ ಹಾಕ್ಕೋಬೋದು, ಇಲ್ಲ ಎಣ್ಣೆನೂ ಹಾಕ್ಕೋಬೋದು. 2ರಲ್ಲಿ 1 ಹಾಕ್ಕೊಳ್ಳಿ ನೋಡಿ. ಇಲ್ಲ ಈ ಕಡೆ ನಾನು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬ್ರೆಡ್ಡ. ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದ ಕೂಡಲೇ ಹೆಂಗೆ ಬರ್ತತಿ ಅಂತೇಳಿ. ಹಾಗಾಗಿ ನೋಡಿ, ಈ ಥರ ಆ ಕಡೆ ಈ ಕಡೆ ರೋಸ್ಟ್ ಮಾಡಿಕೊಂಡು ತಕ್ಕೊಂಬಿಡಿ. 4 ಬ್ರೆಡ್ ನೀವು ಎಷ್ಟು ಜನ ಇದ್ದೀರೋ ಅಷ್ಟಾದ್ಮೇಲೆ ತೊಗೊಳ್ಳಿ. ಫಸ್ಟಿಗೆ ಮಾಡಿ ನೋಡಿ, 1-2 ಸಲ ಮಾಡಿ ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಬ್ರೆಡ್ ಇದ್ದರೆ ಈ ಥರ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಎಲ್ಲರ ಸಪೋರ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬನಶಂಕರಿ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಬ್ರೆಡ್ ನೋಡಿರಿ, ಬ್ರೆಡ್ ಈ ಕಡೆ ಇಟ್ಕೊಂಡು ಇದ್ರ ಮೇಲೆ ಪಲ್ಯ ಹಾಕ್ಕೊಂಬಿಡಿ. ಆಗಲೇ ಒಂದು ಮಸಾಲ ಮಾಡಿ ಇಟ್ಕೊಂಡಿದ್ವಿಲ್ಲ, ಅದನ್ನು ಈ ಕಡೆ ಹಾಕ್ಕೊಂಡು ಮೇಲ್ಗಡೆ ಇನ್ನೊಂದು ಬ್ರೆಡನ್ನು ಹಾಕಿ ಈ ಥರ ಬಿಡಿ. ನಿಮ್ಗೆ ಗೊತ್ತಾಗುತ್ತಲ್ವ, ಅದು ಪಲ್ಯ 2 ಬ್ರೆಡ್ಡಿಗೂ ಅಂಟ್ಕೋಬೇಕು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. 2 ಬ್ರೆಡ್ಡಿಗೂ ಅಂಟೋ ಥರ ನೀವು ಈ ಥರ ಮೇಲ್ಗಡೆ ಅದುಮ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್, ನೀವು ಬೇಕಾದ್ರೆ ಇದನ್ನೇ ಪೀಸ್ ಮಾಡ್ಕೊಂಡಾದರೂ ತಿನ್ಬೋದು, ಹಾಗೆ ಡೈರೆಕ್ಟಾಗಿ ತಿನ್ಬೋದು. ನನ್ನ ಮಗ ಮಮ್ಮಿ ಪೀಸ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅವನ್ನ ಕಟ್ ಮಾಡಿದ. ಬೇಡ ಅಂದರೂ ಕೇಳಲಿಲ್ಲ ನೋಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಏಕೆಂದರೆ ಮಕ್ಕಳು ವೆಜಿಟೇಬಲ್ ತಿನ್ನಲ್ಲ ಅಂದಾಗ ನೀವು ಈ ಥರ ಬ್ರೆಡ್ಡಿಗೆ ಈ ಥರ ಬ್ರೆಡ್ ಟೋಸ್ಟ್ ಮಾಡಿಕೊಡಿ. ವೆಜಿಟೇಬಲ್ ಎಲ್ಲ ಹಾಕಿ ಫ್ರೆಂಡ್ಸ್. ನೀವು
ಹೂಕೋಸು ಬಟಾಣಿ ಎಲ್ಲ ಇತ್ತು ಹಾಕಿ ಮಾಡಿದರೆ ಇನ್ನೂ ಟೇಸ್ಟ್ ಬರುತ್ತೆ. ನಾನು ಯಾವುದು ವೆಜಿಟೇಬಲ್ ಇದೆ ಅದನ್ನಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನೋಡಿ, ಇವಾಗ ಪೀಸ್ ಮಾಡಿಬಿಟ್ಟು ನನ್ನ ಮಗ ತೋರಿಸ್ತಿದ್ದಾನೆ. ನೋಡಿ, ಪೀಸ್ ನೀವು ವಿಡಿಯೋ ನೋಡಿ ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ. ಧನ್ಯವಾದಗಳು.